ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಫುಲ್ ಜೋಶಲ್ಲಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 12 ಗಂಟೆಗೆ ಎದ್ದಿದ್ದೀನಿ. ಅದಕ್ಕೆ ಸೊ ಏನಂತ ಹೇಳಿದ್ರೆ ಟೈಮ್ ಆಲ್ರೆಡಿ 12:04 ಗೈಸ್. ಇವಾಗ ಇಮಿಡಿಯೇಟಾಗಿ ಒಂದು ಸೂಪರ್ ಮಿನಿ ಟಾಸ್ಕ್ ಮಾಡಿಬಿಟ್ಟಿದೆ. ಬೆಳಗ್ಗೆ ನಾನು ಸುಮಂತನ ಮನೆ ಫಂಕ್ಷನ್ಸ್ ಎಲ್ಲ ಇತ್ತು, ಮಲ್ಕೊಳ್ಳೋದೇ 5 ಗಂಟೆ ಆಗೋಗಿತ್ತು. 2-3 ದಿವಸದಿಂದ ನಿದ್ದೆ ಇಲ್ಲ. ಅಯ್ಯೋ ಹುಡುಗರು ಮ್ಯಾನೇಜ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನೇನು ಹೋಗಲಿಲ್ಲ. ಹೆಂಗಿದ್ರು ಪ್ರತಾಪ ಬಾಯ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ. ಏನಿಲ್ಲ, ಮಾಮೂಲಿ ಚಪ್ರ ಪೂಜೆ ಅದು ಇದು ಸಣ್ಣ ಪುಟ್ಟ ಶಾಸ್ತ್ರ ಅಲ್ವಾ, ಸೊ ಏನು ಟೆನ್ಷನ್ ಇರಲಿಲ್ಲ. ಮಲ್ಕೊಂಡು ಇವಾಗ ಎದ್ದಿದ ತಕ್ಷಣ ಇವತ್ತು ಹೆಂಗಿದ್ರು ಹೋಗಿಲ್ವಲ್ಲ ಇವೆಂಟ್ಗೆ, ನಿತಿನ್ ಬ್ರೋ ಮಾತಾಡ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಇನ್ನೆಲ್ಲ ಜಾಮ್ ಪ್ಯಾಕ್ಡ್ ಆಗ್ಬಿಟ್ಟಿದ್ದೀನಿ. ಫೋನ್ ಮಾಡಿದೆ, ಬ್ರೋ ಇದೀರಾ ಮನೇಲಿ, ಬರ್ತಾ ಇದ್ದೀನಿ ಅಂತ. ಎಲ್ಲೂ ಹೋಗಂಗಿಲ್ಲ, ಮನೆ ಆಚೆ ಬರ್ರಿ, ಇಲ್ಲೇ ಇದ್ದೀನಿ, ಓಕೆ ಬನ್ನಿ ಅಂತ ಹೇಳಿದ್ರು. ಊಟ ಏನಾದರೂ ಮಾಡಿದ್ರಾ ಅಂತ. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಊಟ ಇನ್ನೂ ಮಾಡಿಲ್ಲ ಅಂದರು. ಸೊ ಓಕೆ, ಊಟ ನಾನೇ ಮಾಡ್ಕೊಂಬರ್ತೀನಿ ನನ್ನ ಕೈಯಾರ ಮನೆಯಿಂದ, ಸೊ ತಿನ್ನಿ ಅಂದೆ. ಇಲ್ಲ ಬ್ರೋ ಬೇಡ ಅಂತ ಹೇಳಿದ್ರು. ಆಮೇಲೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಫಿಕ್ಸ್ ಆಗಿದ್ದೀವಿ. ನಾನು ನಮ್ಮ ಬಾಯ್ಸ್ ಎಲ್ಲ ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಮಗಿರೋದೇನಂತ ಹೇಳಿದ್ರೆ ಇನ್ನು ಕೇವಲ 30 ನಿಮಿಷ ಅಷ್ಟೇ ಟೈಮ್ ಇರೋದು. ಯಾಕಂದರೆ ಆಲ್ರೆಡಿ 12 ಗಂಟೆ, 12:30 ಅಷ್ಟರಲ್ಲಿ ನಾವು ಇಲ್ಲಿ ಹೊರಟ್ರೆ ಇಲ್ಲಿಂದ ಹೋಗೋಷ್ಟರಲ್ಲೇ ನಮಗೆ ಅಪ್ರಾಕ್ಸಿಮೇಟ್ಲಿ 1:30 ಆಗಿಬಿಡುತ್ತೆ. 1:30 ಊಟ ಟೈಮ್ಗೆ ಹೋಗಿಲ್ಲ ಅಂದರೆ ಇನ್ನೇನು ವೇಸ್ಟ್ ಅಲ್ವಾ ಅದು. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ಆದಷ್ಟು ಬೇಗ ಅಡುಗೆ ಮಾಡಿ ಏನು ಮಾಡ್ತೀನಿ, ಏನು ಮಾಡಬೇಕಂತೆಲ್ಲ ಒಂದು ಸ್ವಲ್ಪ ಗಾಬರಿ ಬಿದ್ದೋಗ್ಬಿಟ್ಟಿದ್ದೀನಿ, ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಏನಾದರೂ ಒಂದು ಪಟ ಅಂತ ಏನಾಗುತ್ತೆ ಅದನ್ನು ಮಾಡಿ ಇವಾಗ ಹೋಗೋಣ ಬನ್ನಿ ಗೈಸ್. ಇವಾಗ ನಾನು ಏನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ, ಫಾಸ್ಟಾಗಿ ಆಗೋದೊಂದೇ ದಾಲು. ಅದು ಬಿಟ್ಟರೆ ದಾಲು ರೈಸ್ ಸಾಕಾ, ಇಲ್ಲ ಬೇರೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ದಾಲು, ರೈಸು, ಆಮೇಲೆ ಒಂದು ಸ್ವಲ್ಪ ಹಪ್ಪಳ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಬರೀ ಅನ್ನ ಸಾಂಬಾರು ತೊಗೊಂಡೋದ್ರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಏನಾದರೂ ಬಿರಿಯಾನಿ, ಅವರು ನಾನ್ ವೆಜ್ ತಿನ್ನೋಂಗಿಲ್ಲ, ಮಶ್ರೂಮ್ ಬಿರಿಯಾನಿ ವೆಜ್ಜು, ಓಕೆ ಡನ್. ಇವಾಗ ಅದನ್ನೇ ಮಾಡೋದು. ನಾವು ಇಲ್ಲಿಟ್ಟು ಶುರು ಮಾಡೋಣ ಬನ್ನಿ. ಓಕೆ ಗೈಸ್, ಬೇಳೆ ಕೂಗಕ್ಕೆ ಇಡ್ತಾಯಿದ್ದೀನಿ. ಮೀನ್ ವೈಲ್ ನಾನು ಮಾಮೂಲಿ ತರಕಾರಿ ಎಲ್ಲ ಆರ್ಡ್ರ್ ಮಾಡಬೇಕಲ್ಲ, ಏನೂ ಇಲ್ಲ ಮನೇಲಿ. ಸೊ ಪಟ ಅಂತ ಆರ್ಡ್ರ್ ಮಾಡ್ತಾಯಿದ್ದೀನಿ, ಅದು ಬೇಗ ಬಂದರೆ ಸಾಕು. ಸೊ ಬನ್ನಿ, ಅಷ್ಟನ್ನ ಒಂದು ಸ್ವಲ್ಪ ತುಪ್ಪ, ನಮ್ಮ ರೆಸಿಪಿ ಏನೇನಿರುತ್ತೆ ಅಂತ ಹಂಗೆ ಪಟ ಅಂತ ಹೇಳ್ತೀನಿ ಗೈಸ್. ಫಸ್ಟು ಬೇಳೆ ತೊಳ್ಕೊತಾ ಇದ್ದೀವಿ. ಬೇಳೆ ತೊಳ್ಕೊಂಡು ಅದಕ್ಕೊಂದು ಸ್ವಲ್ಪ ಅಷ್ಟನ್ನ, 4 ಟೊಮೊಟೊ ಆ್ಯಂಡ್ ಸ್ವಲ್ಪ ತುಪ್ಪ ಇಷ್ಟನ್ನ ಹಾಕಿ ಕೂಗಿಸ್ಕೊತೀನಿ. ಆಮೇಲೆ ಬೇಕಾದ್ರೆ ಟೊಮೊಟೊ ಅದರಲ್ಲಿ ಎತ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ. ಫಸ್ಟ್ ಅದನ್ನ ನೀಟಾಗಿ 2-3 ಸರಿ ತೊಳ್ಕೊ ಬೇಳೆ ನಾನು ಆರ್ಡ್ರ್ ಮಾಡಿಬಿಡ್ತೀನಿ. ಬೇಳೆ ಇಟ್ಟಾಯಿತು. ಬೇಳೆಗೆ 2 ಗ್ಲಾಸ್ ಅಷ್ಟನ್ನ ಆ್ಯಂಡ್ ತೊಳ್ಕೊಂಡಿರೋ 4 ಟೊಮೊಟೊ ಆ್ಯಂಡ್ ತುಪ್ಪ ಇಲ್ಲಿ. ಹಾಂ ಇಲ್ಲಿ. ಟೆನ್ಷನ್ ತೊಗೊಂಬೇಡ, ಆರಾಮಾಗಿ ಮಾಡೋ ಸುಜ್ಜಿ. ಸ್ಪೂನ್ ತುಪ್ಪ, ಮರಳಾದ ತುಪ್ಪ ನಮ್ಮ ಅಜ್ಜಿ ಮಾಡಿದ್ದು. ಪ್ಲೀಸ್ ಯಾವ ಕಣ್ಣಲ್ಲಿ ನಾನು ಕಟ್ ಮಾಡಿರೋದನ್ನೇನು ಕಟ್ ಮಾಡ್ತಾಯಿದ್ದೆ. ಬಾ ಬಿಡಿಸ್ಬಾ, ಬೇರೆ ಬಿಡಿಸು, ಅದು ಬಿಡು ಗೈಸ್. ಇವಾಗ ಹುರ್ಕೊಳ್ಳೋ ಸಮಯ. ಹುರ್ಕೊಳ್ಳೋಣ ಏನೇನು ಬೇಕೆಲ್ಲ. ಅದಕ್ಕೆ ಫಸ್ಟ್ ನಾವು ಹಾಕ್ತಾ ಇರೋದೇ ತುಪ್ಪ, ಮನೆ ತುಪ್ಪ. ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಗೀನೇ ಯೂಸ್ ಮಾಡೋದು, ಆಯಿಲ್ ಕಮ್ಮಿ ಥೋಡ. ಅದಕ್ಕೋಸ್ಕರ ಎಲ್ಲ ಕಡೆನೂ ಆಯಿಲ್ ಲೆಸ್ ಮಾಡಿ. ವಾವ್ ಕಮಾನ್. ಜೀವನದಲ್ಲಿ ನಾವೇ ಯಾರಿಗೂ ವಿಷಯ ನೋಡೋದಿಲ್ಲ, ಈ ಕುಕ್ಕರ್ ನಮಗೆ ವಿಷಯ ಹೊಡಿತೈತೆ. ಈರುಳ್ಳಿ ಆಯಿತು, ಹಸಿಮೆಣ್ಸಿನ್ಕಾಯಿ ಆಯಿತು. ಇಸ್ಕೊ ನಮ್ಮ ಪಾರ್ಸಲ್ ಬಂತು. ಇನ್ನೊಂದೇನು ಗೊತ್ತಾ, ಜೆಪ್ಟೋಲ್ ಎಳ್ಳೀರು ಕಮ್ಮಿ ಗೈಸ್, ಅದಕ್ಕೆ ಸ್ಟಾಕೆ ತರಿಸ್ಬಿಟ್ಟಿದ್ದೀನಿ ಎಳ್ಳೀರನ್ನ. ಎಷ್ಟು ಗೊತ್ತಾ ಎಳ್ಳೀರು ಜೆಪ್ಟೋಲ್ 45 ರೂಪಾಯಿ, ಆಚೆ 60 ರೂಪಾಯಿ, 65 ರೂಪಾಯಿ ಎಳ್ಳೀರು. ಆ್ಯಂಡ್ ಈ ಥರ ಒಂದು ಎಳ್ಳೀರು ಬರುತ್ತೆ, ಇದು ಬೇರೆ ಥರ ಎಳ್ಳೀರು ತೋರಿಸ್ತೀನಿ ನೋಡಿ. ಇದು 50 ರೂಪಾಯಿ, ಆಚೆ 70 ರೂಪಾಯಿ. ಇದು ನಾನು ಮೊನ್ನೆ ಕುಡಿದಾಗ ಇದರಲ್ಲಿ ಸಂಜಯ್ ನಗರದಲ್ಲಿ. ಸೊ ಬನ್ನಿ ಏನಿದೆ ಅನ್ಬಾಕ್ಸ್ ಮಾಡಿ. ಮನೆ ಅಡುಗೆ ಮನೆ ಚಿಕ್ಕ ಗೈಸ್, ನನ್ನಂಥವ್ರಿಗೆಲ್ಲ ಸ್ವಲ್ಪ ದೊಡ್ಡ ಇರಬೇಕು. ಮಶ್ರೂಮ್ ಬಂತು ಗೈಸ್, ಮಶ್ರೂಮ್ ಹುಲ್ಲಲ್ಲ ಕಣೋದು, ಕರ್ಬೇವಿನ ಸೊಪ್ಪಲ್ಲ ಕಣೋದು. ಅದೇನು ಸೊಪ್ಪು ಹೇಳೋ ನೋಡೋಣ. ಅದೇನು ಸೊಪ್ಪು ಹೇಳಿದ್ರೆ ಈ ವರ್ಷ ಮದುವೆ ಆಯ್ತಾ 26ಕ್ಕೆ? ಅಯ್ಯೋ ಗೈಸ್, ಇವನು ಗಣೇಶನ್ ಮಾಡೋದ್ರೆ ಅವರಪ್ಪ ಈಶ್ವರನ್ ಮಾಡ್ತಾನೆ ಗೈಸ್. ಇವನು ನಮ್ಮ ಹೊಸ ಕುಕ್ಕರ್ನ ರಿಲೀಸ್ ಮಾಡೋ ಸಮಯ. ಒಗ್ಗರಣೆಗೆ ಈರುಳ್ಳಿ. ಸೌಂಡ್ ಕೇಳಿಸ್ತೈತೆ ಗೈಸ್, ಈರುಳ್ಳಿ ಕಟ್ ಮಾಡ್ತಾ ಇರೋದು. ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಲ್ಲ ಗೈಸ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆಲ್ಲ, ಯಾರು ಸಬ್ಸ್ಕ್ರೈಬರ್ ಮನೆಗಾದರೂ ಬಂದು ಅಡುಗೆ ಮಾಡ್ತೀನಿ ಅಂತೇಳಿ. ಸೊ ಇವಾಗ ಕಾರ್ತಿಕ ಮುಗಿತಾ ಇದ್ದಂಗೆ ಯಾರ ಮನೇಲಾದರೂ ನಾನ್ ವೆಜ್ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಹೇಳಿ. ಅದು ಹಳ್ಳಿ ಆಗಿದ್ದರೆ ಚೆನ್ನಾಗಿರುತ್ತೆ, ಸಿಟಿ ಆಗಿದ್ರೂ ಪರವಾಗಿಲ್ಲ.
ಹೆಂಗಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಳ್ಳೆ ಅಡುಗೆ ಮಾಡೋಣ ಬಂದು ನಿಮ್ಮ ಮನೆಗೆ. ಸೀರಿಯಸ್ ಆಗಿ ಹೇಳ್ತಾ ಇರೋದು ಇದು, ನಿಜವಾಗ್ಲೂ ಆನ್ ಎ ಸೀರಿಯಸ್ ನೋಟ್. ನಾನು ಅವಾಗೆಲ್ಲ ಚಾಲೆಂಜಸ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದೆ. ಇವಾಗ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಚಾಲೆಂಜ್ ಮಾಡೋಕ್ಕೆ. ಅಯ್ಯೋ, ನಿಮ್ಮನ್ನು ನಗಿಸ್ತಾ ಇದ್ದೀನಿ ಅಷ್ಟೇ. ಒಬ್ರು ನಗಿಸೋ ಕೆಲಸ ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ನಮ್ಗೆ ಎಷ್ಟೇ ನೋವಿದ್ರು, ನಾವು ಏನೇ ಕಷ್ಟದಲ್ಲಿದ್ರು ಇನ್ನೊಬ್ರು ನಗಿಸೋದಿದೆಯಲ್ಲ, ಅದು ನೀವು ಅಂದ್ಕೊಂಡಿರೋ ಥರ ಇಲ್ಲ. ಹಾಯ್ ಮಗನೆ, ಓನಮ್ಮ ಅಡುಗೆ ಮಾಡ್ತಾಯಿದ್ದೀನಿ, ಬರ್ತೀಯಾ? ನಿನಗೂ ಬೇಯಿಸ್ತೀನಿ ಇಲ್ವಾರ ಮೇಲೆ. ಹಾಂ, ಓಕೆನಾ? ಸೊ ಇವಾಗ ಮಶ್ರೂಮ್ ಹಾಕಾಯಿತು, ಎಲ್ಲ ಆಯಿತು. ಇನ್ನೇನಿದ್ರು ಆ ರುಬ್ಕೊಂಡಿರೋದನ್ನ ಹಾಕೋಬೇಕು. ಇದಕ್ಕೆ ನೀರು ಅದರಲ್ಲೇ ಬರ್ತದೆ, ತರಕಾರಿಲೆಲ್ಲ ಇನ್ಕ್ಲೂಡ್ ಆಗಿರ್ತದಲ್ಲ. ಸೊ ಇವಾಗ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾವುದೇ ರೀತಿ ಮಸಾಲೆ ಹಾಕಿಲ್ಲ, ಇನ್ನೂ ಏನೂ ಹಾಕಿಲ್ಲ, ಎಲ್ಲ ಹಾಕ್ಬೇಕು ಇವಾಗ. ಓ ಸಾಗರಣ್ಣ ರಾನಾ, ಎಣ್ಣೆ ಕೇಳಿದ್ರೆ ನೋಡಿ ಯಾವ ಎಣ್ಣೆ ಕೊಡ್ತಾವ ಅಂತ. ಒಂದು ಇನ್ನೊಂದು ಸ್ವಲ್ಪ ಕುದಿಬಿಲಿ ಇದೆಲ್ಲ ಫುಟೇಜ್ಗೋಸ್ಕರ ಆಯ್ತು ಮಚ್ಚ, ನೀನು ಹುಷಾರಾಗಿ ಹೋಗು. ಲಿಫ್ಟ್ ಯಾರಾದ್ರೂ ಓಪನ್ ಮಾಡ್ತೀರಾ? ಓಕೆ ಗೈಸ್, ಎಲ್ಲ ಮುಗೀತು. ಪ್ಯಾಕ್ ಮಾಡಿ ಅಡುಗೆ ಗಿಡಿಗೆ ಎಲ್ಲ ಹೆಂಗಾಗೈತೆ ಅಂತಲೂ ಗೊತ್ತಿಲ್ಲ, ಹಾಗೆ ಕುಕ್ಕರ್ ಸಮೇತ ಎತ್ಕೊಂಡು ಹೋಗ್ತಾ ಇದೀವಿ. ಬನ್ನಿ. ಮೆಚ್ಚಿದ ನಾಯಕ ಜಯಂತ್ ಕುಮಾರ್ ಅವರಿಗೆ ಜೈ. ಸ್ಯಾಂಡಲ್ವುಡ್ ಸಲಗ ಶಿಷ್ಯರವರಿಗೆ, ಸ್ಯಾಂಡಲ್ವುಡ್ ಸಲಗ ತಮ್ಮನಿಗೆ. ಯಾಕಂದ್ರೆ ಸಲಗಟ್ಟು ತಮ್ಮನ್ ಕ್ಯಾರೆಕ್ಟರ್ ಅಲ್ವಾ? ಏನಣ್ಣ. ಓಕೆ ಗೈಸ್, ಅಂತೂ ಇಂತೂ ಬಂದು ನಿತಿನ್ ಬ್ರೋ ಅವ್ರ ಮನೆ ರೀಚ್ ಆದ್ವಿ. ಪವನ್ ಆಲ್ರೆಡಿ ವೆಯ್ಟಿಂಗ್ ನೋಡಿ ಇಲ್ಲೇನೆ ಅಲ್ಲಕ್ಕೂ ಲೆಫ್ಟಲ್ಲೂ. ನಿತಿನ್ ಬ್ರೋ ನೋಡೋಕ್ಕೆ ವಿಸ್ಕಿನೂ ಬಂದವನು. ಅಯ್ಯೋ ಅಯ್ಯೋ ಅಯ್ಯೋ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಹೋಮ್. ಸಾರಿ, ನಿಮ್ಮ ಮನೆ ಆಯ್ತು ಮಂಚ, ನೋಡ್ಬೇಡ. ನಾನೇ ಓಪನ್ ಮಾಡಿಲ್ಲ, ಆಂಟಿ ಓಪನ್ ಮಾಡ್ತಾರೆ. ಹಾಂ ಆಂಟಿ ತಗೊಂಡು ನೋಡೋಣ. ಅನ್ನದ ಕೈಯಲ್ಲಿ ಏನಾದರೂ ಮಶ್ರೂಮ್ ಬಿರಿಯಾನಿ ನೋಡಿ. ಕ್ಲೇಯಲ್ಲಿ ಆಟ ಆಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ರೆ ಚಿಲ್ಡ್ರನ್ ಆಗಿಬಿಟ್ಟಿದ್ದೀವಿ. ಇವನು ಬಿಡಿ ಹುಟ್ತಾನೆ ಚೈಲ್ಡ್ ಇವನು. ಅದಕ್ಕೆ ಹೇಳಿದ್ದೀನಿ, ಅದಕ್ಕೊಂದು ಸ್ವಲ್ಪ ಫೆವಿಕಾಲ್ ಹಾಕೊಂಡು ಹಾಕೊಂಡ್ಬಿಡೋದು, ಎಲ್ಲೂ ಸ್ಮೆಲ್ಲೇ ಬರಲ್ಲ. ಅವ್ರ ಅಕ್ಕನ ಮಗಳಿದು. ಏನು ಬೇಕಮ್ಮ? ನನಗೆ ತೆಲುಗು ಬೇರೆ ಬರಲ್ಲ. ಹಾಂ, ಇವನಿಗೆ ಅರ್ಬೇರ್ಕೆ ನನ್ನ ಮಗ ಇವನು. ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್. ಗ್ಲೂ ಇದು ಫಿಶ್ ಬ್ಲೂ. ಪೂಕಿ ಮಾಡ್ತೀನಿ ಗೈಸ್. ಏನು ಮಾಡಬೇಕು ಕಮೆಂಟ್ ಮಾಡಿ. ಸ್ವಲ್ಪ ತಿಂದರೆ ನಮ್ಮ ಜೊತೆ ಆಡ್ ಮಾಡ್ಬಿಡ್ತಾರೆ ನನ್ನ ಮಕ್ಕಳ ಮಗಿನೂ. ಸ್ವಲ್ಪ ಟಿನ್ನರ್ ಹಾಕೊಂಡು ಕೊಡ್ಬಿಡು. ನಾವೇ ಅಂತ ನನ್ನ ಮಕ್ಳಿಗೆ ನೋಡಿ ಗೈಸ್, ಅವ್ರು ಇಡೀ ಫ್ಯಾಮಿಲಿ ಕೂತವ್ರೆ. ನಾವಿಲ್ಲಿ ಕೂತ್ಕೊಂಡು ಕಾಮಿಡಿ ಮಾಡ್ತಿದ್ವಿ. ಈ ಸಾಗರೇ ತನ್ನ ಕೈಯಿನಲ್ಲಿ ಮಾಡಿರೋ ವರ್ಲ್ಡ್ ಕಪ್ ಇದು. ಸ್ಟ್ರಾಂಗ್ ಐ ಸಾಗರ್ ಏನೋ ಟ್ರೈ ಮಾಡ್ತಾನೆ ಸ್ಕೇಟ್ ಬೋರ್ಡು. ಓಕೆ ಹಾಂ ಜುಜುಬಿ. ಏನು ಸಾಗರ್ ಜುಜುಬಿ ನಿಂಗೆ? ಈ ಕಾಲ್ ಮುಂದೆನಾ? ಹಿಂಗ ಲೋ, ನಿಂದು ಪವರ್ ಫುಟ್ ಯಾವುದು ಅದನ್ನು ಮುಂದೆ ಇಡಬೇಕು. ನಮ್ಮದು ರೈಟು. ಯೂಶ್ವಲಿ ನಾವು ರೈಟ್ ಇಡ್ತೀವಿ. ಹಾಂ, ಇಲ್ಲ ರೈಟ್. ಗಾಡಿ ಅಲ್ಲೇ ಬಿಟ್ಟು ಸ್ಕೇಟ್ ಬೋರ್ಡ್ ಮಾತ್ರ ಮೂವ್ ಆಯ್ತು. ಗರ್ಲ್ ಫ್ರೆಂಡ್ ಇದ್ರೆ ತಾನೆ. ಅಲ್ಲೋಡಿ, ಪುಷ್ ಮಾಡು ಅಂತೆ ಮಚ್ಚ. ಯೂಟರ್ ನೋಡಿ, ಅದೇ ಅದು ಗೊತ್ತಾಯ್ತು ಪ್ರಾಕ್ಟೀಸು. ಹೇಳಪ್ಪ ರಾಜು, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ನೋಡಿ, ಬೀದಿ ನಾಯಿ ಅಂತಂದೆಲ್ಲ ಹಿಂಗೆ ಮಾಡೋದು ನೋಡಿ. ಎಲ್ಲೋಯ್ತಾವ ನೋಡಿ. ಅಂತೂ ಇಂಥ ಅಡುಗೆ ಎಲ್ಲ ಮಾಡಿಕೊಂಡು ನಿತಿನ್ ಬ್ರೋ ಮನೆ ಹತ್ರ ಬಂದು ಎಲ್ಲರೂ ಒಂದೇ ಕಡೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ದಿನಗಳ ನಂತರ. ಬಾಯ್ಸ್ ಎಲ್ಲ ಆಲ್ರೆಡಿ ಇಂಟರ್ವ್ಯೂ ಪ್ಲ್ಯಾನ್ ಮಾಡ್ತಾವ್ರೆ. ಸಾಗರನ ಡೈಲಾಗ್ ಹೇಳ್ತಾರೆ ಅಣ್ಣ. ಇಲ್ಲ, ನಾನು ಅಲ್ಲೇ ಹೇಳ್ತೀನಿ. ಅಲ್ಲೇ ಹೇಳ್ತೀಯ? ಅಲ್ಲೇ ಹೇಳ್ತೀನಿ. ಆಯ್ತು, ಅಲ್ಲೇ ಹೇಳು.
ಅಲ್ಲೇ ಹೇಳ್ಬೇಕಂತ ಹೇಳಿಸ್ಕೊಳ್ಳೋಣ. ಎಲ್ಲ ತೋರಿಸು. ಮೈಕ್ ತೋರ್ಸು. ಏನ್ ತೋರ್ಸಿ? ಮೈಕೆ ತೋರಿಸಿದ್, ನೀನೇನು ತೋರಿಸ್ತಾರೆ ಇಟ್ಕೊಂಡು. ಗೈಸ್ ವಿಸ್ಕಿ ನೋಡಿ, ಗುಂಟು ಗೋವಿ ಥರ ಹಿಂಗೆ ಓಡಾಡ್ತಾವನೆ. ಅವ್ರ ಮನೇಲಿರೋ ಎಲ್ಲ ಗಿಡಕ್ಕೆ ಕೂಚೆ ಹೋಯ್ತಾವನೆ. ಏಯ್ ಬರಲಿ ಬರಲಿ ನೋಡಿ ಗೈಸ್ ಹೆಂಗೆ ಆಟ ಆಡ್ತಾವನೆ ನಿತಿನ್ ಬ್ರೋ ಜೊತೆ. ನಿತಿನ್ ರೋಗೆ ರೂಟ್ ಗೊತ್ತಿಲ್ಲ, ಅದಕ್ಕೆ ಆ ವಿಸ್ಕಿ ಕರ್ಕೊಂಡೋಗಲ್ಲ ತೋರಿಸ್ಕೋಬೇಕಾಗಿ. ಲಿಫ್ಟು ಬಟನ್ ಪ್ರೆಸ್ ಮಾಡಿದ್ರೆ ಈ ಶಟರ್ ಕ್ಲೋಸ್ ಆಗುತ್ತೆ. ಅವ್ನು ನೋಡ್ತಾ ಅವನು ಏನದು ಅಂತ. ಏ ಬಾರ ಆಚೆಗೆ ನೋಡಿ ಹಿಂಗೆ ನೋಡ್ತಾವನು. ತುಂಬಿಸಿ ಒಳಗಡೆ ಅಷ್ಟೇ ಕುಂಬಳಕಾಯಿ ಹೊಡಿಬೇಕು. ಹೇಳಿ ತಿರ್ಗಾ ಫಸ್ಟಿಂದ ಹೇಳಿ. ಹಾಂ, ಏನೇನು ಪ್ರಾಬ್ಲಮ್ಮು? ಏನಕ್ಕೆ ಕೆಳಗಡೆ ಮೇಲ್ಮೇಲಿಂದ ಕೆಳಗಡೆ ಬಂದ್ರಿ ಅಂತ ಯಾಕೆ ಮೇಲೆ ಮಲಗಿದ್ರೆ ಕೆಳಗಡೆ ಬಂದ? ಯಾಕೆ ಕೇಳ್ತೀರಾ? ಅದು ಸುಮ್ಮನೆ ಏನಿಲ್ಲ. ಯಾಕೆ ಕೇಳ್ತೀರ ಅಂದರೆ ನೀನು ಕೇಳು ಅಂದರೆ ಅದಕ್ಕೆ ಡೈಲಾಗ್ ಹೊಡಿ. ಹೇಳು ಹೇಳು. ಲ್ಯಾಗ್ ನನ್ನ ಮಗ ಇವನು. మరణం మరణం మహాసేన ఏది మరణం? మనకుండే ధైర్యం కన్నా శత్రు బలగం పెద్దది అనుకోవడం మరణం. నాతో వచ్చేదెవరు? నేనే. నాతో చచ్చేదెవరు? నేను. ఆ మరణాన్ని దాటి నాతో బ్రతికేదెవరు? ಜೈ ಮಹೇಶ್ವತಿ. ಯಾವುದೋ ಪೋಯಮ್ ಹೇಳ್ದಂಗೆ ಹೇಳ್ಬಿಟ್ಟಲ್ಲ. ಎಲ್ಲಿ ವಿಸ್ಕಿ ಅಲ್ಲಿ ಎಲ್ಲಿ ವಿಕ್ಟ್ರಿ ವೆಂಕಟೇಶ್ ಸಾಂಗ್ ಏನು ಮಾಡ್ತಾರೆ ವಿಸ್ಕಿ? ಅವನು ಬರೋದೇ ಇಲ್ಲ, ಮಕ್ಕಳು ನೋಡಿದ್ರೆ ಜೂಟವನು. ಮಗ ಫಸ್ಟ್ ರ್ಯಾಂಕ್ ಬಂದಿದ್ದ ಅಂದ್ಬಿಟ್ಟು ನಮ್ಗೆ ಅಚೀವ್ ಮಾಡೋದು ಗೊತ್ತಾಯ್ತು. ಯಾರಾದ್ರೂ ರಿಲೇಟಿವ್ಸ್ ಬರೋದೇ ಕಾಯ್ತಾ ಇರ್ತೀವಿ. ಹೌದು, ಅದು ಹೇಳ್ತಾರೆ. ಅವ್ರು ಕೊಡಕ್ ಬರ್ತಾ ಇರ್ತಾರೆ, ಇವರು ಅಮ್ಮ ಆಮೇಲೆ ಕಳಿಸ್ತಾ ಇದ್ರು. ಎಷ್ಟು ಕೊಟ್ರು ಅಂತ ಕೇಳೋದು. ನಮ್ಮ ಅಜ್ಜಿ ನಮ್ಮ ಯಾರು ಬಂದಾಗ ಕೊಟ್ಟಿದ ತಕ್ಷಣ ಅಮ್ಮ ಫಸ್ಟ್ ಕೇಳೋದು ಎಷ್ಟು ಕೊಟ್ರು. ಅವಾಗ 50 ರೂಪಾಯಿ 2 ನೋಟ್ ಕೊಟ್ರೆ 50 ರೂಪಾಯಿ ಕೊಟ್ರು ಅಂದ್ಬಿಟ್ಟು ನಮ್ಮ ಅಮ್ಮಗೆ 50 ರೂಪಾಯಿ ಕೊಟ್ಟು ಇನ್ನು 50 ರೂಪಾಯಿ ನಾನು ಫುಲ್ಲು ಮಜಾ, ಒಂದು ವಾರ ಮಜಾ ಮಾಡ್ತೀನಿ. ಇದೊಂದು ಎಪಿಕ್ ಕೇಳ್ತಿದ್ದು ಕೇಳು. ನಾವು ನಮ್ಮ ಮನೆ ಬಾಡಿಗೆ ಮನೆಯಲ್ಲಿದ್ವಿ, ಯಾರನ್ನ ಕಾಂಪ್ಲೆಕ್ಸ್ ಅಲ್ಲಿ. ನಮ್ಮ ಅಕ್ಕ ನಾನು ಹುಟ್ಟಿದಾಗ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ರು. ಎಲ್ಲ ಮುಗಿಸ್ಕೊಂಡು ಹೋದ್ರು. ನಮ್ಮ ಡ್ಯಾಡಿ ಅವಾಗ ಅಭ್ಯಾಸ ಅಲ್ಲ, ಯಾರು ಬಂದ್ರೆ ದುಡ್ಡು ಕೊಟ್ಬಿಟ್ಟವರು. ಒಂದು ಅಂಕಲ್ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದು ನೋಡೋದಕ್ಕೆ, ಎಲ್ಲ ಹೊರಟ್ರು. ಆ ಅಂಕಲ್ ಜೇಬಿಂದ ಕೀ ತೆಗಿಯೋದಕ್ಕೆ ಜೇಬ್ ಕೈ ಹಾಕೊಂಡಪ್ಪ ದುಡ್ಡು ಹೇಳ್ಬಿಡ್ತಾರೆ. ಹಿಂಗಾದ್ಮೇಲೆ ಕೊಡ್ಲೇಬೇಕು, ಕೊಡೋ ಇಂಟೆನ್ಷನ್ ಇರ್ಲಿಲ್ಲ. ನಮ್ಮ ಅಪ್ಪನೇ ಹೇಳ್ಬಿಟ್ರಲ್ಲ. ಅಲ್ಲ, ಈ ಐಡಿಯಾ ಚೆನ್ನಾಗಿದೆ, ಸುಮ್ಮನೆ ಕೈ ಹಾಕಿದ್ರೆ ವಿಸ್ಕಿ ಇಲ್ಲೇ ಸೆಟ್ಲ್ ಆಗೋನು ಅವನೇ. ಅದಕ್ಕೆ ಏನು ಬೇಡ ನಡಿ, ಅವ್ನು ಬೀದಿನ ಹೇಗ್ಬಿಟ್ಟು ಅನ್ಕೋಣ. ನೀನು ಹೇಳೋದೇ ಬೇಡ, ಅವನೇ ಹೋಗ್ತಾನೆ. ನೋಡು ಆಚೆ ಗಂಟೆ ಹೋಗೋದೇ ಇಲ್ಲ ನನ್ನ ಮಗ, ಇಲ್ಲೇ ಗಿಡಕ್ಕೆ ಒಯ್ದ್ಬಿಟ್ಟು ಅವನೇ. ಗೈಸ್ ಈ ಥರ ಇದ್ಬಿಟ್ರೆ ಈ ನನ್ನ ಮಗನಿಗೆ ನೋಡಿ ಟೆನ್ಷನ್ ಇರಲ್ಲ. ಒಂದೇ ಏರಿಯಾ, ಒಂದೇ ರಾಜ್ಯ ಬೇರೆ ನೋಡಿ, ಖಾಲಿ ರೋಡು, ಇರೋ ಬರೋ ಮರ ಗಿಡಕ್ಕೆಲ್ಲ ನೀರಾಗಿ ಇವನೇ ಆಗ್ತಾ ಇರ್ತಾನೆ. ಸ್ವಲ್ಪ ದಿವಸ ಬಿಟ್ಟರೆ ಮರ ಹತ್ತೋದು ಕಲ್ತ್ಬಿಡ್ತಾನೆ ಅವನು. ಎಲ್ಲ ಸೌಂಡ್ ಕೇಳಿಸ್ಬಿಡ್ತು ನೋಡು. ಇಲ್ಲ ಸೌಂಡ್ ಎಲ್ಲೋ ಕೇಳಿಸ್ತು ಅವನಿಗೆ, ನಾಯಿ ಬಗ್ಗುತ್ತಾ ಇರೋದು ಹೆಂಗೆ ಆಡ್ತಾವನೆ ನೋಡಲ್ಲಿ ಕೇಳಿಸ್ತಿಲ್ಲೋ. 1 ಲೀಟ್ರ್ ಇದವನಲ್ಲಿ. ಇವಾಗೇನು ಮೂಸಕ್ಕೆ ಬರ್ತೈತೆ ಬೋಸೋಡ ನನ್ನ ಮಗನೇ, ಏನು ಬರ್ತೈತೆ? ಅಲ್ಲ ಕರೆದ್ರೆ ಬರಲ್ಲ ಅಂತ. ಏಯ್ ಬಾಯ್ ಕಡೆ, ಅಲ್ಲಿ ನನ್ನ ಮಗನ ಅಲ್ಲೇ ಹುಚ್ಚೋಯ್ದ್ಬಿಡ್ತೀನಿ. ಇವ್ರ ಮನೆಗೆ ಫುಲ್ಲು ಆರೋ ಪ್ಲ್ಯಾಂಟೆ ನೋಡಿ. ಎಲ್ಲ ನಲ್ಲಿ ಬಾತ್ರೂಮಲ್ಲಿ ಎಲ್ಲ ಕಡೆ ಕುಡಿಯೋ ನೀರು, ಯಾವ ನೀರು ಬೇಕಾದ್ರೆ ಕುಡಿಬೋದು. ಕ್ರೇಜಿ ಅಲ್ಲ. ನಾನು ಅವಾಗಲೇ ಸೈಕಾಗ್ಬಿಟ್ಟೆ. ಆಂಟಿ ಅಡುಗೆ ಮನೆ ನಲ್ಲಿ ನೀರು ಹಿಡ್ಕೊಟ್ಬಿಟ್ರು.
ಅಯ್ಯೋ ಆಮೇಲೆ ಗೊತ್ತಾಯ್ತು ಎಲ್ಲ ಒಂದೇ ಅಂತ. ಆಮೇಲೆ ಗೊತ್ತು ಕ್ರೇಜಿ ಇದು. ನಮ್ಮ ಫೇವ್ರೆಟ್ ಬೆಡ್ಶೀಟು. ಹಿಡಿಬೇಕು ಅವನು ಇವಾಗ ನೋಡೋದು. ಬೇಡ ಇಲ್ಲೇ ಮಲ್ಕೊಳ್ಳೋಣ. ಬಂದ ಅಟ್ಯಾಕ್ ಮಾಡೋಕ್ಕೆ. ಏಯ್ ನಾಯಿ ಆ ಕಡೆ ಹೋಗು. ಹೆಂಗೆ ಮಲ್ಕೊಂಡು ನೋಡು. ಡಿ ಬೂಸ ತಿಂದಿ ನೋಡಿ ಗೈಸ್, ವಾಶ್ರೂಮಲ್ಲಿ ನೀರು ಹಿಡ್ಕೊಂಡು ಕುಡಿತಾ ಇದ್ದೀವಿ. ಹಾಕಿ ಇದ್ಕೊಂಡು ಸ್ವಲ್ಪ ಬಿಸ್ಕಿಗೆ. ಎಲ್ಲ ಕಡೆ ಪ್ಯೂರಿಫೈ ವಾಟರ್. ಹೆಂಗೆ ಮಲ್ಕೊಂಡು ನೋಡಿ ಗೈಸ್, ಅವನು ಬೆಡ್ಶೀಟ್ ಸಿಕ್ಕಿದ ತಕ್ಷಣ ಹೋಗಿ ಪಾಚ್ಕೊಂಡ್ಬಿಟ್ಟವನೆ. ಅವ್ನ ಫೇವ್ರೇಟ್ ಅಲ್ವ ಬೆಡ್ಶೀಟು. ಏನು ಅದೇ ಯೋಚನೆ ಮಾಡ್ತಾಯಿದ್ದೆ ಎಲ್ಲವನೇ ಅಂತ. ಎಲ್ಲೋ ಕರ್ಕೊಬಂದು ನನ್ನ ಕೂಡ ಹಾಕೋಬಿಟ್ಟವ್ರೆ. ಮನೇಲಿ ಈಗ ನೆಮ್ಮದಿಯಾಗಿ ನನ್ನ ಫ್ರಿಡ್ಜಿಗೆ ಗುಚ್ಚ ಹಿಡ್ಕೊಂಡಿದ್ದೆ. ಬಿಸ್ಕಿ ಮನದಾಳದ ಮಾತು. ಈಗ ಕರ್ಕೊಬಂದು ನನಗೆಲ್ಲೂ ಹುಚ್ಚಾಗಕ್ಕಾಗ್ತಾ ಇಲ್ಲ. ಅದು ಬೇರೆ ಚಿಕನ್ ಬೇರೆ ಹಾಕಿಲ್ಲ, ಬರೀ ಮೊಸರನ್ನ ಹಾಕ್ಬಿಟ್ಟವ್ರೆ ಅಂತಲೇ ಅವ್ನಿಗೆ ಅರ್ಧ ಬೇಜಾರು. ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ಇವಾಗ ರೆಡಿಯಾಗಿ ಮನೆ ಕಡೆಗೆ ಹೋಗ್ತಾ ಇದ್ವಿ. ಶುರು ಮಾಡೋಣ. ಗುಡ್ ಮಾರ್ನಿಂಗ್. ನೀನೇ ಶುರು ಮಾಡೋಣ. ಓಣ ಮನೆಗೆ ಅಂತನಾ? ಓಣ ಆಯಿತು, ಹೋಗಿ. ಗೈಸ್, ನಿತಿನ್ ಬ್ರೋ ಮನೆಯಿಂದ ಡೈರೆಕ್ಟ್ ನಾವು ಬರ್ತಾ ಇರೋದು NGTಗೆ. ಸೊ ನಾನ್ ವೆಜ್ ಬಾರಿಸೋದೇ ಇವತ್ತು ನಾಷ್ಟಾನೆ. ನೋಡಿ, ಲ್ಯಾಪ್ಟಾಪ್ನ ಕೈಲಿ ಇಟ್ಕೊಂಡೆ ಓಡಾಡ್ತಾ ಇದ್ದೀನಿ. ಇವತ್ತಿಂದ ಟೈಮ್ ಶೆಡ್ಯೂಲ್ನ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ಫುಲ್ ಬ್ಯಾಟಿಂಗು ಬೆಳಗ್ಗೆ. ನೋಡಿ, ಚಿಕನ್ನು, ಇಡ್ಲಿ, ಕಾಲು ಸೂಪು. ಗೈಸ್, ಅಲ್ಲಿಂದ ಡೈರೆಕ್ಟ್ ಬಂದಿರೋದೇ ಸ್ಪಿನ್ಸ್ಗೆ. ಸ್ವಲ್ಪ ಚೆನ್ನಾಗಿ ಕಾಣ್ಸೋಣ ಅಂತ ಟೆಂಗಿನೆಲ್ಲ ಹಾಕೊಂಡು. ಮೇಡಮ್ ಮಾಸ್ಕ್ ಹಾಕೊಂಡ್ಬಿಟ್ಟವ್ರೆ. ಏನು ಯೇಸು ಕ್ರಿಸ್ತ ಜೀಸಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ಹಂಗೆ ಶನಿವಾರ ಏನು ರಶ್ ಐತೆ ನೋಡಿ ಗೈಸ್. ಯಪ್ಪ ದೇವ್ರೆ. ಇದು ಅದು ಲೆಫ್ಟ್ ಓಕೆ ಗೈಸ್, ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಹೇಳ್ತಾನೆ ಇದ್ದೀನಿ, ನೀವೇನೋ ಮಾಡ್ತಾನೆ ಅಲ್ಲ. ಕೇವಲ ಇನ್ನೊಂದು 1000 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು 90,000ಗೆ. ಸೊ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ವಿಲ್ ಗೋ ಟು ಟ್ರಿಪ್. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಟ್ರಿಪ್ ಇರುತ್ತೆ ಈ ಸರಿ ಅಂತೂ. ಇವಾಗಲೇ ಹೇಳ್ತಾ ಇದ್ದೀನಿ, ಡಿಸೆಂಬರ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಂತ ಪ್ಲ್ಯಾನ್ ಮಾಡ್ತೀನಿ. ಯಾವಾಗ ಅಂತ ಹೇಳಿ ಕಮೆಂಟ್ ಹಾಕಿ. ಸೊ ಯಾರ್ಯಾರು ಬರ್ತೀರಾ ಅಂತಲೂ ಸ್ವಲ್ಪ ತಿಳಿಸಿ ಕಮೆಂಟಲ್ಲಿ. ಆ್ಯಂಡ್ ಇನ್ನು ಮುಂದೆ ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋದಾಗಿರ್ಬೋದು, ಆದಷ್ಟು ಬೇಗ ವ್ಲಾಗ್ಸ್ ಹಾಕೋದಾಗಿರ್ಬೋದು, ಕಮ್ಯುನಿಟಿ ಪೋಸ್ಟ್ ಹಾಕಿರ್ಬೋದು, ಎಲ್ಲನೂ ಟ್ರೈ ಮಾಡೋಕ್ಕೆ ಆದಷ್ಟು ಬೇಗ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ಅಲ್ಟಿಮೇಟ್ ಫನ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ವ್ಲಾಗು ಫನ್ ಇತ್ತು. ಯಾರು ನೋಡಿಲ್ಲ ಅನಿಸುತ್ತೆ. ಯಾರ್ಯಾರು ನೋಡಿಲ್ಲ ಹೋಗಿ ಮಿಸ್ ಮಾಡಿದೆ ನೋಡಿ. ಲಾಸ್ಟ್ ವ್ಲಾಗು ಮೆಹಂದಿ ಚಾಲೆಂಜ್ ಇದೆ ಇನ್ನು ಸಂಗೀತಲ್ಲಿ, ಒಳ್ಳೆ ಫನ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾಳೆ ಬರೋ ವ್ಲಾಗು ಮದುವೆ ಮನೆಯದು, ನಮ್ಮ ಡುಮ್ಮಿ ಮದುವೆ ಆಯಿತು. ಅದನ್ನೆಲ್ಲ ಎಡಿಟ್ ಮಾಡಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.